ಎಂದಿನಂತೆ ಅವತ್ತು ಇಂಡಿಗೋ ವಿಮಾನ ದೆಹಲಿಯಿಂದ ಶ್ರೀನಗರಕ್ಕೆ ಹೊರಟಿತ್ತು. ಆಗ ಇದ್ದಕ್ಕಿದ್ದ ಹಾಗೆ ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆ ಶುರುವಾಯಿತು. ವಿಮಾನ ಸಹಜವಾಗಿ ಅಪಾಯಕ್ಕೆ ಸಿಕ್ಕಾಕೊಳ್ತು. 227 ಪ್ರಯಾಣಿಕರ ಜೀವಕ್ಕೆ ಕುತ್ತು ಬಂದಿತ್ತು. ಇಂಥ ಸಂದರ್ಭದಲ್ಲಿ ಅದು ಯಾವುದೇ ದೇಶ ಇದ್ರೂ ಕೂಡ ವಿಮಾನದ ತುರ್ತು ಭೂಸ್ಪರ್ಶಕ್ಕೆ ಅವಕಾಶ ಮಾಡಿಕೊಡ್ಬೇಕು ಕೂಡ. ಆದರೆ ಈ ಪಾಕಿಸ್ತಾನದ ಪಾಪಿಗಳು ಮಾಡಿದ್ದು ಮಾತ್ರ ಮನುಷ್ಯರು ಯಾರೂ ಕ್ಷಮಿಸದಂತಹ ಅಪರಾಧ. मौसम अचानक बिगड़ा। ಇನ್ನೂರ 27 ಭಾರತೀಯರ ಜೀವ ತೆಗೆಯಲು ಬಯಸಿದ್ದ ಪಾಕ್. ಇಂಡಿಗೋ ತುರ್ತು ಭೂಸ್ಪರ್ಶಕ್ಕೆ ಅವಕಾಶ ನೀಡದ ಲಾಹೋರ್. ವಿಮಾನ ಹೊಯ್ದಾಡ್ತಿದೆ. ವಿಮಾನದೊಳಗಿದ್ದವರು ಸೀಟ್ ಬಿಗಿ ಹಿಡಿದು ದೇವರನ್ನ ನೆನಪಿಸಿಕೊಳ್ತಿದ್ದಾರೆ. ಇನ್ ಕೆಲವರು ಭಯಕ್ಕೆ ಚೀರ್ತಿದ್ದಾರೆ. ಇದು ಮೊನ್ನೆ ದೆಹಲಿಯಿಂದ ಶ್ರೀನಗರಕ್ಕೆ ಹೊರಟಿದ್ದ ಇಂಡಿಗೋ ವಿಮಾನದೊಳಗಿನ ದೃಶ್ಯ. ಇಂತಹ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನಕ್ಕೆ ಭಾರತ ಸಹಾಯ ಕೋರಿತ್ತು. ಆದರೆ ಕನಿಕರವೇ ಇಲ್ಲದ ಪಾಪಿಗಳು ನೂರಾರು ಪ್ರಯಾಣಿಕರ ಜೀವದ ಜೊತೆ ಚೆಲ್ಲಾಟವಾಡಿದ್ದಾರೆ. ಅಷ್ಟಕ್ಕೂ ಮೊನ್ನೆ ಇಲ್ಲಾಗಿದ್ದೇನೆಂದ್ರೆ 227 ಪ್ರಯಾಣಿಕರನ್ನ ಹೊತ್ತಿದ್ದ 6A2142 ವಿಮಾನ ದೆಹಲಿಯಿಂದ ಶ್ರೀನಗರಕ್ಕೆ ಹೊರಟಿತ್ತು. ವಿಮಾನ ಭೂಮಿಯಿಂದ ಸಾವಿರಾರು ಫೀಟ್ ಎತ್ತರದಲ್ಲಿ ಹಾರಾಡ್ತಿತ್ತು. ಆಗ ದಿಢೀರ್ ಆಲಿಕಲ್ಲು ಮಳೆ ಶುರುವಾಯ್ತು. ಸಾಲದ್ದಕ್ಕೆ ರಣರಕ್ಕಸ ಬಿರುಗಾಳಿ ವಿಮಾನಕ್ಕೆ ಬಂದು ಅಪ್ಪಳಿಸಲು ಶುರು ಮಾಡ್ತಾವ್. ಆಗ ಪೈಲಟ್ ತುರ್ತು ಪರಿಸ್ಥಿತಿ ಘೋಷಿಸಿದ್ರು. बट अचानक से अनाउंसमेंट आया कॉकपिट से कि फास्टन योर सीट बेल्ट्स, तो हम टर्बुलेंस होने वाली है. जो ही टर्बुलेंस स्टार्ट हुई, अब मैं आपको बोलूंगा कि ऐसी टर्बुलेंस हुई जो कि मैंने लाइफ में पहली बार देखी. ವಿಮಾನ ತುರ್ತು ಭೂಸ್ಪರ್ಶಕ್ಕೆ ಅವಕಾಶ ಕೇಳಿದ್ದ ಪೈಲಟ್ ವಿಮಾನ ಇಳಿಯಲು ಬಿಡಲಿಲ್ಲ ಲಾಹೋರ್ನ ATS. ಹೀಗೆ ಅಲುಗಾಡ್ತಾ ಇದ್ದ ವಿಮಾನದಲ್ಲಿ 227 ಪ್ರಯಾಣಿಕರ ಜೀವಕ್ಕೆ ಅಪಾಯವಿತ್ತು. ವಿಮಾನ ಪತನ ಆಗೋ ಭೀತಿ ಮೂಡಿತ್ತು. ಆಗ ವಿಮಾನ ಅಮೃತಸರವನ್ನ ದಾಟಿತ್ತು. ವಿಮಾನ ಲಾಹೋರ್ನ ಸಮೀಪದಲ್ಲಿತ್ತು. ಹೀಗಾಗಿ ಪೈಲಟ್ ಲಾಹೋರ್ ಏರ್ ಸ್ಪೇಸ್ ನಲ್ಲಿ ವಿಮಾನ ಲ್ಯಾಂಡಿಂಗ್ ಮಾಡುವುದಕ್ಕೆ ಯಾಚಿಸಿದ್ರು. ಇದಕ್ಕಾಗಿ ಲಾಹೋರ್ ATS ಅಂದ್ರೆ ಏರ್ ಟ್ರಾಫಿಕ್ ಕಂಟ್ರೋಲ್ಗೆ ಸಂಪರ್ಕಿಸಿದ್ರು. ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆಯಾಗ್ತಿದೆ. ನಮ್ಮ ವಿಮಾನ ಅಪಾಯದಲ್ಲಿದೆ. ನಿಮ್ಮ ಏರ್ ಸ್ಪೇಸ್ ನಲ್ಲಿ ವಿಮಾನ ಲ್ಯಾಂಡ್ ಮಾಡುವುದಕ್ಕೆ ಅವಕಾಶ ಕೊಡಿ ಅಂದಿದ್ರು. ಆದ್ರೆ ಪಾಪಿಗಳು ಇಲ್ಲಿ ಕೂಡ ನೀಚ ಬುದ್ಧಿ ತೋರಿಸಿದ್ರು. 227 ಪ್ರಯಾಣಿಕರು ಸತ್ರ ಪರವಾಗಿಲ್ಲ ಎಂಬಂತೆ ತುರ್ತು ಭೂಸ್ಪರ್ಶಕ್ಕೆ ಪಾಕಿಸ್ತಾನ ಅವಕಾಶ ನಿರಾಕರಿಸಿ ಬಿಡ್ತು. ಆದ್ರೆ ಈ ವಿಮಾನದ ಪೈಲಟ್ ಗಟ್ಟಿಗ ಪಾಕ್ ಕುತಂತ್ರಿಗಳ ನಿರಾಕರಣೆಗೆ ಎದೆಗುಂದಲಿಲ್ಲ. ಬದಲಿಗೆ ಜಮ್ಮು ಕಾಶ್ಮೀರದ ಶ್ರೀನಗರದವರೆಗೆ ವಿಮಾನವನ್ನ ಹಾರಿಸಿದ್ರು. ಅಷ್ಟೇ ಸುರಕ್ಷಿತವಾಗಿ ಶ್ರೀನಗರದ ವಿಮಾನ ನಿಲ್ದಾಣದಲ್ಲಿ ಲ್ಯಾಂಡ್ ಮಾಡಿದ್ರು. ಇದರೊಂದಿಗೆ ಪೈಲಟ್ ಬರೋಬ್ಬರಿ 227 ಪ್ರಯಾಣಿಕರ ಜೀವ ಉಳಿಸಿ ದೇವರಾದ್ರು. ICAO ನಿಯಮ ಪಾಲಿಸದ ಪಾಕ್. ICAO ಅಂತಾರಾಷ್ಟ್ರೀಯ ನಾಗರಿಕ ವಿಮಾನಯಾನ ಸಂಸ್ಥೆ ಎಲ್ಲ ದೇಶಗಳ ವಿಮಾನಯಾನ ಸಂಸ್ಥೆಗಳಿಗೆ ಕೆಲವು ನಿಯಮಗಳನ್ನ ಮಾಡಿದೆ. ಈ ನಿಯಮಗಳನ್ನು ಪಾಕ್ ಗಾಳಿಗೆ ತೋರಿದೆ. ಹಾಗಾದ್ರೆ ICAO ಹೇಳೋ ನಿಯಮಗಳೇನು ಅಂತೀರಾ? ತೋರಿಸ್ತೇವೆ ನೋಡಿ. ವಿಮಾನವನ್ನ ಯಾವ ದೇಶದಲ್ಲಾದರೂ ತುರ್ತು ಭೂಸ್ಪರ್ಶ ಮಾಡಬಹುದು. ವಿಮಾನ ತುರ್ತು ಭೂಸ್ಪರ್ಶಕ್ಕೆ ಆಯಾ ದೇಶಗಳು ಅನುಮತಿ ಕೊಡಲೇಬೇಕು. ಯುದ್ಧ ಸಂದರ್ಭದಲ್ಲಿ ಅಷ್ಟೇ ಲ್ಯಾಂಡಿಂಗ್ ನಿರಾಕರಣೆಗೆ ಅವಕಾಶ ಇದೆ. ತಜ್ಞರ ಪ್ರಕಾರ ವಿಮಾನವೊಂದು ಬಾಂಬ್ ಇದ್ದಂತೆ. ವಿಮಾನ ಇಂಧನದಿಂದ ಹಾರೋ ಕಾರಣಕ್ಕೆ ಇದು ಅಪಾಯಕಾರಿ. ಶಾರ್ಟ್ ಸರ್ಕ್ಯೂಟ್ ಆದ್ರೆ, ಲ್ಯಾಂಡಿಂಗ್ ವೇಳೆ ಹೆಚ್ಚು ಕಡಿಮೆಯಾದ್ರೆ ಇಡೀ ವಿಮಾನ ಬಾಂಬ್ನಂತೆ ಸ್ಫೋಟಗೊಳ್ಳುತ್ತೆ. ಹೀಗಿದ್ರೂ ಪಾಕಿಸ್ತಾನದ ಪಾಪಿಗಳು ವಿಮಾನದ ತುರ್ತು ಭೂಸ್ಪರ್ಶಕ್ಕೆ ಅನುಮತಿ ಕೊಟ್ಟಿಲ್ಲ. ಅಲ್ಲಿಗೆ ನೀಚ ಬುದ್ಧಿ ಅಧಿಕಾರಿಗಳು 227 ಭಾರತೀಯರ ಸಾವು ಬಯಸಿದ್ದು ಸ್ಪಷ್ಟವಾಗಿದೆ. ಬ್ಯೂರೋ ರಿಪೋರ್ಟ್, TV9.